ವಾಯುಪುತ್ರ ಆಂಜನೇಯ ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಬಗ್ಗೆ ನಮಗೆ ತಿಳಿಯದೇ ಇರುವ ಅದೆಷ್ಟೋ ಹಲವಾರು ಕುತೂಹಲಕಾರಿ ಸಂಗತಿಗಳಿವೆ. ಆ ಮಹಾದೇವನ ರೂಪವಾದ ಭಗವಾನ್ ಹನುಮಂತನು ಈ ಬ್ರಹ್ಮಾಂಡದಲ್ಲಿ ಚಿರಂಜೀವಿಯಾಗಿರುವವನು. ಹಾಗೆ ಈ ಬ್ರಹ್ಮಾಂಡದ 4 ಯುಗಗಳಲ್ಲೂ ಮತ್ತೆ ಮತ್ತೆ ಜನ್ಮ ತಾಳುವವನು. ಈತನನ್ನ ನಾವೆಲ್ಲರೂ ಕೂಡ ಬ್ರಹ್ಮಚಾರಿ ಅಂತ ತಿಳಿದುಕೊಂಡಿದ್ದೇವೆ. ಆದರೆ ಕೆಲವು ಗ್ರಂಥಗಳಲ್ಲಿ ಇದರ ಬಗ್ಗೆ ಬೇರೆಯದ್ದೇ ಉಲ್ಲೇಖ ಇದೆ. ಈ ರಾಮ ಭಕ್ತನ ಬಗ್ಗೆ ತಿಳಿಯದೇ ಇರುವ ಅದೆಷ್ಟೋ ರಹಸ್ಯಗಳು ಇವೆ. ಪರಾಶರರ ಸಂಹಿತೆ ಎಂಬ ಗ್ರಂಥದಲ್ಲಿ ತಿಳಿಸಿದಂತೆ ಹನುಮಂತ ಬ್ರಹ್ಮಚಾರಿಯಲ್ಲ, ಈತನಿಗೆ ವಿವಾಹವಾಗಿದೆ. ಅಷ್ಟೇ ಅಲ್ಲ, ಈತನಿಗೆ ಒಬ್ಬ ಮಗನೂ ಇರುವನು. ರಾಮಾಯಣದ ವಿವಿಧ ಪ್ರಾದೇಶಿಕ ಆವೃತ್ತಿಗಳಲ್ಲಿ ಹನುಮಂತನ ಮಗ ಕಾಣಿಸಿಕೊಂಡಿದ್ದಾನೆ. ಹಾಗಾದ್ರೆ ಹನುಮಪುತ್ರನ ಹೆಸರೇನು? ಹನುಮಂತನ ಮಡದಿ ಯಾರು? ಆಂಜನೇಯನಿಗೆ ಹನುಮಂತ ಎಂಬ ಹೆಸರು ಹೇಗ್ ಬಂತು? ಹನುಮಂತನು ಸಣ್ಣ ಮಗುವಿದ್ದಾಗಲೇ ಸಾವಿನ ಕದವನ್ನ ತಟ್ಟಿದ ವಿಷಯ ನಿಮ್ಗೊತ್ತಾ? ಹನುಮಂತನಿಗೆ ಯಾವೆಲ್ಲ ದೇವತೆಗಳು ಯಾವೆಲ್ಲ ಶಕ್ತಿಗಳನ್ನ ನೀಡಿದ್ರು? ಎಲ್ಲಾ ಸಂಗತಿಗಳ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಬಾಲ ಹನುಮ ಆಗಷ್ಟೇ ಸಣ್ಣ ಪ್ರಾಯದ ಮಗು. ಹೊಟ್ಟೆ ತುಂಬಾ ಊಟ ಮಾಡಿ ನಿದ್ರೆಗೆ ಜಾರಿರುತ್ತಾನೆ. ಮಗು ನಿದ್ದೆ ಮಾಡಿದೆ ಎಂದು ತಿಳಿದುಕೊಂಡ ಅಮ್ಮ ಅಂಜನಾದೇವಿಯು ಪಕ್ಕದಲ್ಲಿ ಇದ್ದ ಮಾವುಗಳನ್ನ ಕೊಯ್ಯಲೆಂದು ಮಾವಿನ ತೋಟಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ನಿದ್ದೆಯಿಂದ ಎಚ್ಚರಗೊಂಡ ಆಂಜನೇಯನು ಜೋರಾದ ಹಸಿವಿನಿಂದ ತಿನ್ನಲು ಏನಾದರೂ ಇದೆಯೇ ಎಂದು ಹುಡುಕ್ತಾನೆ. ಕೈಗೆ ಏನು ಸಿಕ್ಕಿದ್ರೂ ತಕ್ಷಣವೇ ತಿಂದು ಬಿಡಬೇಕು ಎಂದು ಮನದಲ್ಲಿ ನೆನೆಯುತ್ತಾ ನೇರವಾಗಿ ಹೊರಗೆ ಬರುತ್ತಾನೆ. ಹೊರಗೆ ಬಂದು ನೋಡಿದ್ರೆ ಆಕಾಶದಲ್ಲಿ ಮೀರಮೀರನೆ ಮಿಂಚುವ ಒಂದು ಹಣ್ಣು ಕಾಣುತ್ತದೆ. ಅಬ್ಬಾ, ಈ ಹಣ್ಣು ನೋಡುವುದಕ್ಕೆ ಎಷ್ಟು ಸುಂದರವಾಗಿದೆ. ಇನ್ನು ಅದು ತಿನ್ನಲು ಅದೆಷ್ಟು ರುಚಿಯಾಗಿರಬಹುದು. ಆಹಾ, ಏನೋ ಆ ರುಚಿ ನನಗೆ ಈಗಲೇ ಬೇಕು ಎಂದು ಅಂದುಕೊಂಡ ಆಂಜನೇಯನು ಗಾಳಿಯಲ್ಲಿ ಹಾರಿ ಆ ಹಣ್ಣನ್ನ ಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಆಂಜನೇಯನು ಗಾಳಿಯಲ್ಲಿ ಎಷ್ಟೇ ಹಾರಿದ್ರೂ ಕೂಡ ಆ ಹಣ್ಣು ಮತ್ತಷ್ಟು ದೂರವಾಗುತ್ತಿದ್ದಂತೆ ತೋರುತ್ತಿತ್ತು. ನೀನು ಎಷ್ಟು ದೂರ ಬೇಕಾದರೂ ಹೋಗು, ನಾನು ಮಾತ್ರ ಇವತ್ತು ನಿನ್ನನ್ನ ತಿನ್ನದೆ ಬಿಡುವುದೇ ಇಲ್ಲ ಎಂದು ಅಂದುಕೊಂಡು ಮತ್ತಷ್ಟು ವೇಗವಾಗಿ ಆಂಜನೇಯನು ಹಾರುತ್ತಾನೆ. ಆಂಜನೇಯನು ಮಿಗಮಿಗನೆ ಅನ್ನುವ ಸೂರ್ಯನನ್ನ ಕಂಡು ಅದೊಂದು ಮಾವಿನ ಹಣ್ಣೆಂದು ತಿಳಿದುಕೊಂಡು ಮತ್ತಷ್ಟು ವೇಗವಾಗಿ ಹಾರ್ತಾನೆ. ಹಾರುತ್ತಾ ಹಾರುತ್ತಾ ಆಂಜನೇಯನು ಭೂಲೋಕವನ್ನೇ ದಾಟಿ ಮತ್ತಷ್ಟು ಮೇಲಕ್ಕೋಗ್ತಾನೆ. ನಾನು ಎಲ್ಲಿರುವೆನು ಎಂದು ಒಮ್ಮೆ ತಿರುಗಿ ನೋಡಿದಾಗ ಭೂಲೋಕವು ಕೂಡ ಒಂದು ಹಣ್ಣಿನಂತೆ ದುಂಡು ದುಂಡಾಗಿ ಇದೆಯಲ್ಲ ಎಂದು ಆಂಜನೇಯನು ಅಂದುಕೊಳ್ಳುತ್ತಾನೆ. ನಾವು ಜೀವಿಸುವ ಈ ಭೂಲೋಕವು ದುಂಡಾಗಿದೆ ಎಂದು ಆವಾಗಲೇ ಆಂಜನೇಯನು ತಿಳಿದುಕೊಂಡಿದ್ದನು. ಅಂದು ಸೂರ್ಯಗ್ರಹಣ. ಆ ಸಮಯದಲ್ಲಿ ಸೂರ್ಯನನ್ನ ತನ್ನ ವಶವನ್ನಾಗಿ ಮಾಡಿಕೊಳ್ಳಲು ರಾಹು ಕೂಡ ಬಹಳ ವೇಗದಿಂದ ಸೂರ್ಯನ ಬಳಿ ಧಾವಿಸುತ್ತಿರುತ್ತಾನೆ. ಆದರೆ ಈ ರಾಹುವಿಗಿಂತ ವೇಗವಾಗಿ, ಅಂದ್ರೆ ಬಿಲ್ಲಿನಿಂದ ಬರುವ ಬಾಣದಂತೆ ಬರುತ್ತಿರುವ ಆಂಜನೇಯನನ್ನ ನೋಡಿ ರಾಹು ಆಶ್ಚರ್ಯ ಪಡ್ತಾನೆ. ಕೂಡಲೇ ರಾಹು ಇಂದ್ರದೇವನನ್ನ ಪ್ರಾರ್ಥಿಸಿ ವಿಷಯವನ್ನೆಲ್ಲ ತಿಳಿಸಲು ಇಂದ್ರದೇವನು ಬಹಳ ಕೋಪದಿಂದ ತಕ್ಷಣವೇ ಅಲ್ಲಿಗೆ ಬರ್ತಾನೆ. ಇನ್ನೇನು ಆಂಜನೇಯನು ಪೂರ್ತಿಯಾಗಿ ಮಾವಿನ ಹಣ್ಣಿನಂತೆ ಇರುವ ಸೂರ್ಯನನ್ನ ನುಂಗಿಬಿಡುತ್ತೇನೆ ಅನ್ನುವಷ್ಟರಲ್ಲೇ ಇಂದ್ರನು ತನ್ನ ವಜ್ರಾಯುಧವನ್ನ ಆಂಜನೇಯನತ್ತ ಬೀಸ್ತಾನೆ. ಈ ವಜ್ರಾಯುಧದ ಹೊಡೆತದಿಂದ ಆಂಜನೇಯನ ದವಡೆಗಳು ಊದಿಕೊಂಡಿತು. ಅಷ್ಟೇ ಅಲ್ಲ, ಆತನು ಪ್ರಜ್ಞಾಹೀನನಾಗಿ ಭೂಲೋಕದ ಒಂದು ಬೆಟ್ಟದ ಮೇಲೆ ಬಂದು ಬೀಳುತ್ತಾನೆ. ಆಂಜನೇಯನು ಬಿದ್ದ ಬಲವಾದ ಹೊಡೆತದಿಂದ ಅಲ್ಲೇ ಸಾವನ್ನಪ್ಪುತ್ತಾನೆ ಎಂದು ಕೆಲವರು ಅಭಿಪ್ರಾಯ ಪಡ್ತಾರೆ. ತನ್ನ ಕಂದನ ಮರಣವನ್ನ ನೋಡಿದ ವಾಯುದೇವನು ದುಃಖದಿಂದ, ಈ ಮಾರುತದಿಂದ ನನ್ನ ಮಗನಿಗೆ ಈ ಪರಿಸ್ಥಿತಿ ಉಂಟಾಯಿತು, ಇಂತಹ ಮಾರುತ ಭೂಮಿಯಲ್ಲಿ ಇರಲೇ ಕೂಡದು ಎಂದು ತನ್ನ ಶಕ್ತಿಯಿಂದ ಗಾಳಿಯನ್ನ ನಾಶಗೊಳಿಸುತ್ತಾನೆ. ಈ ಸಂದರ್ಭದಲ್ಲಿ ಭೂಲೋಕದಲ್ಲಿರುವ ಪ್ರಾಣಿ ಪಕ್ಷಿಗಳು ಹಾಗೆ ಮನುಷ್ಯ ಜೀವಿಗಳೆಲ್ಲವೂ ಗಾಳಿ ಇಲ್ಲದೆ ನರಳಾಡಲು ಪ್ರಾರಂಭಿಸುತ್ತವೆ. ಇದನ್ನ ಕಂಡ ದೇವಾನುದೇವತೆಗಳೆಲ್ಲರೂ ಒಟ್ಟು ಸೇರಿ ವಾಯುದೇವನನ್ನ ಪ್ರಾರ್ಥಿಸುತ್ತಾರೆ. ಆದರೆ ಅತ್ತ ವಾಯುದೇವನು ತನ್ನ ಮಗನ ಸ್ಥಿತಿಯನ್ನ ಕಂಡು ದುಃಖದಿಂದ ರೋಧಿಸುತ್ತಿರುತ್ತಾನೆ. ಇದನ್ನೆಲ್ಲ ಅರಿತ ಬ್ರಹ್ಮದೇವನು ತನ್ನ ಶಕ್ತಿಯನ್ನ ಬಳಸಿ ಆಂಜನೇಯನನ್ನ ಮತ್ತೆ ಬದುಕಿಸುತ್ತಾನೆ. ತನ್ನ ಮಗನ ಮರುಜನನವ ಕಂಡ ವಾಯುದೇವನು ಬಹಳ ಸಂತೋಷ ಪಡ್ತಾನೆ. ಜೊತೆಗೆ ತನ್ನ ಶಕ್ತಿಯಿಂದ ನಾಶಗೊಳಿಸಿದ ಗಾಳಿಯನ್ನ ಮತ್ತೆ ಭರಿಸಿ ಸತ್ತು ಹೋದ ಜೀವರಾಶಿಗಳನ್ನ ಮತ್ತೆ ಬದುಕಿಸ್ತಾನೆ. ಇದೇ ಸಮಯದಲ್ಲಿ ಬ್ರಹ್ಮದೇವನು ಹಾಗೆ ಸಕಲ ದೇವತೆಗಳನ್ನೊಳಗೂಡಿ ಆಂಜನೇಯನಿಗೆ ವರವನ್ನ ನೀಡುವುದಾಗಿ ಹೇಳಿದಾಗ ಮೊದಲೇದಾಗಿ ಇಂದ್ರನು ಹೀಗೆ ಹೇಳುತ್ತಾನೆ, ನನ್ನ ವಜ್ರಾಯುಧದಿಂದ ನಿನಗೆ ಇವತ್ತು ಈ ಪರಿಸ್ಥಿತಿ ಉಂಟಾಯಿತು. ಹಾಗಾಗಿ ಇವತ್ತಿನಿಂದ ನಿನ್ನ ಶರೀರವು ವಜ್ರಾಯುಧದಂತೆ ಪ್ರಬಲವಾಗಲಿ. ಹಾಗೆ ನಿನಗೆ ಯಾವಾಗ ಈ ಜೀವನವು ಸಾಕು ಎಂದು ಅನಿಸುತ್ತದೆಯೋ ಅಂದು ನಿನಗೆ ನಿನ್ನ ಇಚ್ಛೆಯಂತೆಯೇ ಮರಣ ದೊರಕಲಿ. ಇಂದಿನಿಂದ ನೀನು ಹನುಮಾನ್ ಎಂದು ಜಗತ್ಪ್ರಸಿದ್ಧನಾಗುವೆ ಎಂದು ವರವನ್ನ ನೀಡ್ತಾನೆ. ನಂತರದ ಸರದಿಯಲ್ಲಿ ಸೂರ್ಯದೇವನು ಆಂಜನೇಯ ಎಲ್ಲಾ ವಿಧದ ಜ್ಞಾನವು ದೊರಕುವಂತೆ ನಾನು ನಿನಗೆ ಪಾಠವನ್ನ ಹೇಳಿಕೊಡುವೆನು ಎಂದು ವರವನ್ನ ನೀಡುತ್ತಾನೆ. ಇದನ್ನ ನೆನಪಿಟ್ಟುಕೋ ಆಂಜನೇಯ, ನಿನಗೆ ಎಂದಿಗೂ ಸಾವು ಎಂಬುದು ಬಾರದೇ ಇರಲಿ ಎಂಬುದಾಗಿ ವರುಣದೇವನು ವರವನ್ನ ನೀಡುತ್ತಾನೆ.
ಅಂತೆಯೇ ಯಮಧರ್ಮರಾಯನು, ನನ್ನ ಯಮಪಾಶವು ನಿನ್ನನ್ನು ಎಂದಿಗೂ ಮೃತ್ಯುವಿನಂಚಿಗೆ ಕೊಂಡೊಯ್ಯಲಾರದು, ನೀನು ಎಂದೆಂದಿಗೂ ಅಮರ ಎಂಬ ವರವನ್ನ ನೀಡುತ್ತಾನೆ. ಬ್ರಹ್ಮದೇವನು, ಆಂಜನೇಯ, ನಿನಗೆ ಬೇಕೆಂದಾಗ ನಿನ್ನ ಶರೀರವು ಚಿಕ್ಕದಾಗಿ ಹಾಗೆ ದೊಡ್ಡದಾಗಿ ಪರಿವರ್ತಿಸುವಂತಹ ಸಾಮರ್ಥ್ಯ ದೊರಕಲಿ ಎಂಬ ವರವನ್ನ ನೀಡುತ್ತಾನೆ. ಅಗ್ನಿದೇವ ಆಂಜನೇಯನಿಗೆ ನೀಡಿದ ವರವು ಏನೆಂದರೆ, ಎಂತವುದೇ ಅಗ್ನಿಯಾದರೂ ನಿನ್ನ ಶರೀರವನ್ನ ಸುಡಲಾರದು ಎಂಬ ವರವನ್ನ ನೀಡುತ್ತಾನೆ. ಮುಂದೆ ವಿಶ್ವಕರ್ಮನು, ನನ್ನ ಕೈಗಳಿಂದ ಮಾಡಿದ ಯಾವುದೇ ಆಯುಧಕ್ಕೂ ನಿನ್ನನ್ನ ಕೊಲ್ಲಲು ಸಾಧ್ಯವಾಗದೇ ಇರಲಿ ಎಂಬ ವರವನ್ನ ನೀಡುತ್ತಾನೆ. ಕುಬೇರನು, ಇದೋ ನೋಡು ಆಂಜನೇಯ, ಇದು ನನ್ನ ಗದೆ, ನೀನು ಯಾರನ್ನ ಕೊಲ್ಲಲು ಬಯಸುತ್ತೀಯೋ ಈ ಗದೆಯ ಮೂಲಕ ಅವರನ್ನ ಸುಲಭವಾಗಿ ಸಂಹರಿಸಲು ಸಾಧ್ಯವಾಗುವಂತಾಗಲಿ ಎಂಬ ವರವನ್ನ ನೀಡ್ತಾನೆ. ಮುಕ್ಕಣ್ಣನಾದ ಶಿವನು ತನ್ನ ತ್ರಿಶೂಲವನ್ನ ತೋರಿಸುತ್ತಾ, ನೋಡು ಆಂಜನೇಯ, ಈ ತ್ರಿಶೂಲವಾಗಲಿ ಅಥವಾ ನನ್ನ ಶಿವಸ್ತ್ರದಿಂದಾಗಲಿ ನಿನ್ನನ್ನ ಏನೂ ಮಾಡಲು ಸಾಧ್ಯವಾಗದಂತಾಗಲಿ ಎಂಬ ವರವನ್ನ ನೀಡ್ತಾನೆ. ಹೀಗೆ ಹನುಮಂತನು ಸಣ್ಣ ಮಗುವಾಗಿದ್ದಾಗಲೇ ಎಲ್ಲಾ ದೇವಾನುದೇವತೆಗಳಿಂದ ವರವನ್ನ ಪಡಿತಾನೆ. ನಂತರ ವಾಯುದೇವನು ತನ್ನ ಮಗನನ್ನ ಕರೆದುಕೊಂಡು ಅಂಜನಾ ದೇವಿಯ ಬಳಿಗೆ ಹೋಗ್ತಾನೆ. ಇಷ್ಟೆಲ್ಲ ವರಗಳನ್ನ ಪಡೆದಿದ್ರೂ ಕೂಡ ಹನುಮಂತನು ಸಣ್ಣ ಮಗುವೇ ಅಲ್ಲವೇ, ಹಾಗಾಗಿ ತನ್ನ ಚೇಷ್ಟೆಗಳಿಂದ ವಿಪರೀತವಾಗಿ ಗಲಭೆಯನ್ನ ಉಂಟು ಮಾಡ್ತಾನೆ. ದೊಡ್ಡ ದೊಡ್ಡ ಆನೆಗಳನ್ನ ಹಿಡಿದು ಅವುಗಳ ದಂತವನ್ನ ತನ್ನ ಕೈಯಲ್ಲಿ ಹಿಡಿಯುವ ಮೂಲಕ ಅವುಗಳನ್ನ ಗಿರಗಿರನೆ ಎಂದು ಸುತ್ತಿ ಎಳೆದು ಗಾಳಿಗೆ ಬಿಸಾಡ್ತಾನೆ. ಜೊತೆಗೆ ಗಾಳಿಯಲ್ಲಿ ಹಾರುತ್ತಿರುವ ಆನೆಗಳೊಂದಿಗೆ ತಾನು ಕೂಡ ಹಾರಾಡುತ್ತಿದ್ದನು. ಮಾವಿನ ತೋಟಗಳನ್ನ ಧ್ವಂಸಗೊಳಿಸಿ ಹಣ್ಣುಗಳನ್ನ ತಿನ್ನೋದು ಅಷ್ಟೇ ಅಲ್ಲದೆ ಹಾಳುಗೆಡವುತ್ತಿದ್ದನು. ದೊಡ್ಡ ದೊಡ್ಡ ಬೆಟ್ಟಗಳನ್ನ ಒಡೆಯುವ ಮೂಲಕ ಅವುಗಳನ್ನ ಚೆಂಡುಗಳಂತೆ ಮಾಡಿ ಅದರೊಂದಿಗೆ ಆಟವಾಡುತ್ತಿದ್ದನು. ತಪಸ್ಸು ಮಾಡುತ್ತಿದ್ದ ಋಷಿಮುನಿಗಳ ವಸ್ತ್ರಗಳನ್ನ ಛಿದ್ರಗೊಳಿಸಿ ಕಮಂಡಲಗಳನ್ನ ಚೂರು ಚೂರಾಗಿ ಮಾಡುತ್ತಿದ್ದನು. ಅಷ್ಟೇ ಅಲ್ಲ, ತಪಸ್ಸಿಗೆ ಕೂರುತ್ತಿದ್ದ ಮುನಿಗಳ ಮೇಲೆ ಸಣ್ಣ ಸಣ್ಣ ಕಲ್ಲುಗಳನ್ನ ತೂರಾಡುತ್ತಿದ್ದನು. ಹೀಗೆ ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಕಪಿಚೇಷ್ಟೆಗಳನ್ನ ಈ ಪುಟ್ಟ ಆಂಜನೇಯನು ಮಾಡುತ್ತಿದ್ದನು. ಹೀಗೆ ದಿನದಿಂದ ದಿನಕ್ಕೆ ಆಂಜನೇಯನ ಉಪಟಳವು ಹೆಚ್ಚಾಗುತ್ತಿದ್ದದ್ದನ್ನ ನೋಡಿ ದಣದಿದ್ದ ಮಾತಂಗ ಮುನಿಯು ಹನುಮಂತನ ಬಳಿ ಬಂದು ಆತನನ್ನ ಕೋಪದಿಂದ ದಿಟ್ಟಿಸಿ, ಹನುಮಂತ, ಈಗಿನಿಂದಲೇ ನೀನು ನಿನ್ನ ಶಕ್ತಿಯನ್ನೆಲ್ಲ ಮರೆತು ಬಿಡುತ್ತೀಯಾ? ಇನ್ನೊಬ್ಬರು ನಿನಗೆ ನೆನಪಿಸುವವರೆಗೂ ನಿನ್ನ ಶಕ್ತಿ ನಿನಗೆ ನೆನಪಿಗೆ ಬರಬಾರದು. ಅಷ್ಟೇ ಅಲ್ಲ, ಅಲ್ಲಿವರೆಗೆ ನೀನು ಒಬ್ಬ ಸಾಮಾನ್ಯ ವಾನರನಂತೆ ಬದುಕುತ್ತೀಯಾ ಎಂಬ ಶಾಪವನ್ನ ನೀಡುತ್ತಾರೆ. ನಂತರ ಆಂಜನೇಯನ ತಾಯಿ ಅಂಜನಾ ದೇವಿಯು ಆಂಜನೇಯನನ್ನ ಸೂರ್ಯದೇವನ ಬಳಿ ಸಕಲ ವಿದ್ಯಾಶಾಸ್ತ್ರಗಳ ಅಭ್ಯಾಸಕ್ಕಾಗಿ ಕಳಿಸಿಕೊಡುತ್ತಾಳೆ. ಆವತ್ತಿನಿಂದ ಹನುಮಂತನು ಸೂರ್ಯದೇವನ ಬಳಿ ಹಲವು ಸಂವತ್ಸರಗಳವರೆಗೆ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಳ್ಳುತ್ತಾನೆ. ಸಕಲ ವಿದ್ಯೆಯನ್ನ ಕಲಿತುಕೊಂಡ ಹನುಮಂತನಿಗೆ ಒಂದು ವಿದ್ಯೆ ಮಾತ್ರ ಒಲಿಯುವುದಿಲ್ಲ. ಆಗ ಸೂರ್ಯದೇವನು ಹನುಮಂತನ ಬಳಿಗೆ ಬಂದು, ಹನುಮ, ಈ ವಿದ್ಯೆ ಕೇವಲ ವಿವಾಹ ಪುರುಷರಿಗೆ ಮಾತ್ರವೇ ಕಲಿತುಕೊಳ್ಳಲು ಸಾಧ್ಯವಾಗುವುದು ಎಂದು ಹೇಳುತ್ತಾನೆ. ಆದರೆ ಹನುಮಂತನು ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿದ್ದನು. ಹನುಮಂತನಿಗೆ ತನ್ನ ಶಿಕ್ಷಣವನ್ನ ಪೂರ್ಣಗೊಳಿಸಲು ಸಹಾಯ ಮಾಡಲು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೂರ್ಯನನ್ನ ಸಂಪರ್ಕಿಸಿ ಸೂರ್ಯನ ಕಿರಣಗಳಿಂದ ಸುವರ್ಚಲಾ ದೇವಿ ಎಂಬ ಸುಂದರ ಮಹಿಳೆಯನ್ನ ಸೃಷ್ಟಿಸಿದ್ರು. ತದನಂತರ ಸೂರ್ಯದೇವನು ಸುವರ್ಚಲಾ ದೇವಿಯ ವಿವಾಹ ಪ್ರಸ್ತಾಪವನ್ನ ಹನುಮಂತನ ಮುಂದೆ ಇಡ್ತಾನೆ. ಆದರೆ ಹನುಮಂತನನ್ನ ಮದುವೆಯಾಗುವಂತೆ ಮನವೊಲಿಸುವುದು ಸರಳವಾದ ಕೆಲಸವಾಗಿರಲಿಲ್ಲ. ಬ್ರಹ್ಮಚರ್ಯದ ಜೀವನವನ್ನ ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದ ಹನುಮಂತನು ಆರಂಭದಲ್ಲಿ ಈ ಪ್ರಸ್ತಾಪದಿಂದ ಗೊಂದಲಕ್ಕೊಳಗಾಗುತ್ತಾನೆ. ಹನುಮಂತನು ಸೂರ್ಯನನ್ನ ಉದ್ದೇಶಿಸಿ, ಗುರುವೇ, ನಾನು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಈ ಜೀವನವನ್ನ ಕಳಿಬೇಕು ಎಂದುಕೊಂಡಿದ್ದೇನೆ. ನನ್ನ ಬ್ರಹ್ಮಚರ್ಯತ್ವಕ್ಕೆ ಧಕ್ಕೆಯನ್ನ ತರಬೇಡಿ ಎಂದು ಹೇಳುತ್ತಾನೆ. ಆಗ ಸೂರ್ಯದೇವನು ಹನುಮಂತನಿಗೆ, ಸುವರ್ಣಾಚಲ ದೇವಿ ಒಬ್ಬಳು ದೈವಿಕ ಶಕ್ತಿಯ ಪ್ರತೀಕ. ಮದುವೆಯ ನಂತರವೂ ನೀನು ಬ್ರಹ್ಮಚಾರಿಯಾಗಿಯೇ ಉಳಿಯುವ ವರವನ್ನ ನಾನು ನೀಡುತ್ತೇನೆ. ನಿನ್ನ ಮದುವೆ ಕೇವಲ ವಿಶ್ವ ಕಲ್ಯಾಣಕ್ಕಾಗಿ ಮಾತ್ರ. ಹಾಗೆ ನೀನು ಆಯ್ಕೆ ಮಾಡಿಕೊಂಡ ಬ್ರಹ್ಮಚರ್ಯದ ಹಾದಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಧೈರ್ಯ ತುಂಬಿದನು. ನಂತರ ಸೂರ್ಯದೇವನ ಮಗಳಾದ ಸುವರ್ಣಾಚಲನನ್ನ ಹನುಮಂತನು ಮದುವೆಯಾದನು. ವಿವಾಹದ ನಂತರ ಸುವರ್ಚಲ ದೇವಿಯು ತನ್ನನ್ನು ತಾನು ತಪಸ್ಸಿಗೆ ಅರ್ಪಿಸಿಕೊಂಡಳು. ಈಗ ಹನುಮಂತನಿಗೆ ತನಗೆ ಒಲಿಯದೇ ಇದ್ದ ಆ ಕೊನೆಯ ವಿದ್ಯೆಯೂ ಕೂಡ ಸೂರ್ಯದೇವನಿಂದ ಸುಲಭವಾಗಿ ಕಲಿತುಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ತನ್ನ ಎಲ್ಲಾ ವಿದ್ಯೆಯನ್ನ ಕಲಿತುಕೊಂಡ ನಂತರ ಸೂರ್ಯದೇವನ ಬಳಿ ಗುರುದಕ್ಷಿಣೆಯಾಗಿ, ನಾನು ಏನನ್ನ ನೀಡಬೇಕು ಗುರುದೇವ ಎಂದು ಹನುಮಂತ ಕೇಳಿಕೊಳ್ಳುತ್ತಾನೆ. ಆಗ ಸೂರ್ಯದೇವನು, ನನ್ನ ಮಗನಾದ ಸುಗ್ರೀವನಿಗೆ ನೀನು ಮಂತ್ರಿಯಾಗಿ ನಿಂತು ಆತನನ್ನ ನೀನು ಕಾಪಾಡಬೇಕು ಹನುಮ. ಆನಂತರ ನೀನು ಏನನ್ನ ಬಯಸಿದ್ದೀಯೋ ಅದು ನಿನ್ನನ್ನ ಹುಡುಕಿಕೊಂಡು ಬರುತ್ತದೆ ಎಂದು ಹೇಳ್ತಾನೆ. ಆನಂತರ ಹನುಮಂತನು ನೇರವಾಗಿ ವಾಲಿ ಮತ್ತು ಸುಗ್ರೀವರ ಬಳಿ ಹೋಗಿ ಅವರ ಜೊತೆ ಇರ್ತಾನೆ. ಒಂದು ಸಂದರ್ಭದಲ್ಲಿ ಕಿಷ್ಕಿಂಧ ಪರ್ವತದಲ್ಲಿ ವಾಲಿ ಹಾಗೂ ಸುಗ್ರೀವರ ಮಧ್ಯೆ ಭೀಕರ ಯುದ್ಧ ಪ್ರಾರಂಭವಾಗುತ್ತದೆ. ವಾಲಿಯ ಜೊತೆ ಕಾದಾಡಲು ಸಾಧ್ಯವಾಗದೆ ಸುಗ್ರೀವನು ಅಲ್ಲಿಂದ ಓಡಿ ಹೋಗಿ ಬೆಟ್ಟದ ಮೇಲೆ ಅಡಗಿಕೊಳ್ಳುತ್ತಾನೆ.
ಈಗ ಹನುಮಂತನು ಮುಂದೆ ಬಂದು ವಾಲಿಯೊಂದಿಗೆ ಭಯಂಕರವಾಗಿ ಯುದ್ಧ ಮಾಡಿ ಆತನನ್ನ ಸೋಲಿಸಿ ಈ ರಾಜ್ಯವನ್ನ ಮತ್ತೆ ಸುಗ್ರೀವನಿಗೆ ನೀಡಬೇಕೆಂದು ಯೋಚನೆ ಮಾಡುತ್ತಾ ಮುಂದೆ ಹೋಗ್ತಾನೆ. ಆದರೆ ಹನುಮಂತನು ತನಗೆ ಇರುವ ಶಕ್ತಿಯ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದೆಯೇ ವಾಲಿಯೊಂದಿಗೆ ಕಾದಾಡಿ ಸಾಧ್ಯವಾಗದೆ, ಸುಗ್ರೀವನೇ ಹೋಗಬೇಕೆಂದರೆ ಇನ್ನು ನನ್ನೊಂದಿಗೆ ಈ ವಾಲಿಯು ಯಾವ ರೀತಿಯಾಗಿ ಹೊಡೆದಾಟ ಮಾಡುವನು ಎಂದು ಅಂದುಕೊಂಡು ಸುಗ್ರೀವನ ಹಿಂದೆಯಿಂದಲೇ ಈ ಹನುಮಂತನು ಕೂಡ ಓಡಿ ಹೋಗ್ತಾನೆ. ಇದೇ ಸಂದರ್ಭದಲ್ಲಿ ಶ್ರೀರಾಮ ಹಾಗೂ ಆತನ ಸಹೋದರ ಲಕ್ಷ್ಮಣನು ಸೀತಾದೇವಿಯನ್ನ ಹುಡುಕೋದಕ್ಕಾಗಿ ಸುಗ್ರೀವನ ಸಹಾಯವನ್ನ ಪಡೆಯಲು ಪಂಪ ನದಿಯ ಸಮೀಪವಿರುವ ಋಷ್ಯಮುಖ ಪರ್ವತದ ಅರಣ್ಯದಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಅದೇ ಅರಣ್ಯದಲ್ಲಿ ಬಚ್ಚಿಟ್ಕೊಂಡಿದ್ದ ಸುಗ್ರೀವನು ಅವರನ್ನ ರಾಮಲಕ್ಷ್ಮಣರೆಂದು ತಿಳಿಯದೆ ತನ್ನ ಸಹೋದರನಾದ ವಾಲಿಯು ತನ್ನನ್ನ ಕೊಲ್ಲಲು ಶಸ್ತ್ರ ಸಜ್ಜಿತ ಯುವಕರನ್ನ ಕಳಿಸಿದ್ದಾನೆಂದು ತಪ್ಪಾಗಿ ತಿಳಿದುಕೊಂಡು ಅಲ್ಲಿಂದ ಓಡಲು ನಿರ್ಧರಿಸುತ್ತಾನೆ. ಸುಗ್ರೀವನ ಭಯವನ್ನ ಕಂಡ ಹನುಮಂತನು ಸುಗ್ರೀವನನ್ನ ತಡೆದು ಭಯದಿಂದ ಓಡಲು ಕಾರಣವೇನೆಂದು ಕೇಳಿದಾಗ ಸುಗ್ರೀವನು ತಾನು ನೋಡಿದ ಇಬ್ಬರು ವೀರ ಯೋಧರ ಬಗ್ಗೆ ಹೇಳುತ್ತಾ ವಾಲಿಯ ಕಡೆಯವರು ನನ್ನನ್ನ ಕೊಲ್ಲಲು ಬಂದಿದ್ದಾರೆ ಎಂದು ಹೇಳುತ್ತಾನೆ. ಈಗ ಹನುಮಂತನು ಸುಗ್ರೀವನನ್ನ ಹಲವು ರೀತಿಯಲ್ಲಿ ಸಮಾಧಾನಿಸುತ್ತಾನೆ. ಆದರೆ ಸಮಾಧಾನವಾಗದ ಸುಗ್ರೀವನು, ನೀನು ಈ ತಕ್ಷಣವೇ ವಾನರ ರೂಪವನ್ನ ಬಿಟ್ಟು ಸನ್ಯಾಸಿ ರೂಪವನ್ನ ಧರಿಸಿ ಆ ಯುವಕರ ಬಗ್ಗೆ ತಿಳಿದುಕೊಂಡು ಬಾ ಎಂಬ ಆದೇಶವನ್ನ ಹನುಮಂತನಿಗೆ ನೀಡುತ್ತಾನೆ. ಹನುಮಂತನು ಸನ್ಯಾಸಿಯ ವೇಷ ಧರಿಸಿ ಆ ಇಬ್ಬರು ವೀರರಾದ ರಾಮ ಮತ್ತು ಲಕ್ಷ್ಮಣರ ಬಳಿಗೆ ಹೋಗುತ್ತಾನೆ. ಶ್ರೀರಾಮಚಂದ್ರನನ್ನ ನೋಡುತ್ತಿದ್ದಂತೆಯೇ ಹನುಮಂತ ತನ್ನ ಸನ್ಯಾಸಿ ರೂಪವನ್ನ ಕಳಚಿ ನಿಜ ರೂಪಕ್ಕೆ ಬರ್ತಾನೆ. ಕಣ್ಣುಗಳಿಂದ ನೀರನ್ನ ಸುರಿಸುತ್ತಾ ರಾಮನ ಬಳಿ ಓಡೋಡಿ ಬಂದು ಶ್ರೀರಾಮನನ್ನ ಬಿಗಿಯಾಗಿ ಅಪ್ಪಿಕೊಳ್ತಾನೆ. ಶ್ರೀರಾಮನನ್ನ ನೋಡಿದ ತಕ್ಷಣ ಅದು ಜನ್ಮ ಜನ್ಮಾಂತರದ ಸಂಬಂಧವೆಂಬ ಅನುಭವ ಹನುಮನದ್ದಾಗುತ್ತದೆ. ಆನಂತರ ಹನುಮಂತನು ಎಲ್ಲಾ ವಿಷಯವನ್ನ ಕೂಲಂಕುಷವಾಗಿ ವಿವರಿಸಿ ರಾಮಲಕ್ಷ್ಮಣರನ್ನ ಸುಗ್ರೀವ ನೀರುವಲ್ಲಿಗೆ ಕರೆದುಕೊಂಡು ಬರುತ್ತಾನೆ. ಮುಂದೆ ರಾಮನು ಸುಗ್ರೀವನಿಗೆ ಸಹಾಯ ಮಾಡಿ ವಾಲಿಯ ವಧೆ ಮಾಡುತ್ತಾನೆ. ಹೀಗಾಗಿ ಮುಂದೆ ಹನುಮಂತನು ಸುಗ್ರೀವನ ವಾನರ ಸೈನ್ಯಕ್ಕೆ ಶ್ರೀರಾಮನಿಗೆ ಸಹಾಯ ಮಾಡುವುದಾಗಿ ಆಜ್ಞೆಯನ್ನ ಮಾಡ್ತಾನೆ. ಸೀತಾದೇವಿಯನ್ನ ಲಂಕಾಧಿಪತಿಯಾದ ರಾವಣನು ತನ್ನ ಲಂಕೆಗೆ ಅಪಹರಿಸಿಕೊಂಡು ಹೋಗಿರೋದನ್ನ ಶ್ರೀರಾಮನು ತಿಳಿದುಕೊಳ್ತಾನೆ. ಹಾಗಾಗಿ ಯಾರನ್ನಾದರೂ ಸೀತಾದೇವಿಯ ಬಳಿಗೆ ಕಳಿಸಿ ನಾನು ನಿನ್ನನ್ನ ಸುರಕ್ಷಿತವಾಗಿ ಕರೆತರಲು ಬರುತ್ತಿದ್ದೇನೆ ಎಂಬ ಸಂದೇಶವನ್ನ ನೀಡಬೇಕು ಎಂದು ಯೋಚಿಸುತ್ತಿರುವಾಗ ಜಾಂಬವಂತನು ಇದಕ್ಕೆ ಹನುಮಂತನೇ ಸೂಕ್ತನಾದವನು, ಆತನನ್ನೇ ಕಳಿಸೋಣ ಎಂದು ಹೇಳುತ್ತಾನೆ. ಇದನ್ನ ಕೇಳಿದ ಹನುಮಂತನು ಆಶ್ಚರ್ಯಚಕಿತನಾಗುತ್ತಾನೆ. ನಾನೇ ನೀವು ಅಂದುಕೊಂಡಂತೆ ನಾನು ಅಷ್ಟೊಂದು ಬಲವಂತನೇನು ಅಲ್ಲ, ನಾನು ಸಾಮಾನ್ಯವಾದ ಒಬ್ಬ ವಾನರ. ಅಯ್ಯೋ, ಇದೆಲ್ಲ ನನ್ನಿಂದ ಸಾಧ್ಯವಾಗದು. ನಾನು ಅಲ್ಲಿಗೆ ಹೋದ ತಕ್ಷಣವೇ ರಾವಣನ ಸೈನ್ಯವು ನನ್ನನ್ನ ಕೊಂದು ಬಿಡಬಹುದು. ಇದು ನನ್ನಿಂದ ಆಗದು ಎಂದು ಹನುಮಂತನು ಹೇಳಿದಾಗ ಜಾಂಬವಂತನು ಜೋರಾಗಿ ನಗುತ್ತಾ, ಹನುಮ, ನಿನಗೆ ಇರುವ ಶಕ್ತಿಯ ಬಗ್ಗೆ ನಿನಗೆ ತಿಳಿಯದು. ನಾನು ಹೇಳುತ್ತೇನೆ, ಕೇಳು. ಇಂದು ಹನುಮಂತನಿಗೆ ಇರುವ ಶಕ್ತಿಯ ಬಗ್ಗೆ ಹಾಗೂ ಆತನಿಗೆ ದೇವತೆಗಳು ಕರುಣಿಸಿದ ವರಗಳ ಬಗ್ಗೆ ಎಲ್ಲವನ್ನ ವಿವರವಾಗಿ ಹೇಳುತ್ತಾನೆ. ಆಗ ಹನುಮಂತನು ಒಂದೇ ಬಾರಿಗೆ ತನ್ನ ದೇಹವನ್ನ ಧೈರ್ಯವನ್ನಾಗಿಸಿ ಆಕಾಶದತ್ತ ಜಿಗಿದು ಲಂಕೆಗೆ ತೆರಳುತ್ತಾನೆ. ಲಂಕದ ಅಶೋಕವನದಲ್ಲಿ ಇರುವ ಸೀತಾದೇವಿಯನ್ನ ಕಂಡ ಹನುಮಂತನು ಎರಡೂ ಕೈಗಳನ್ನ ಮುಗಿದು ಅವಳೆದುರು ನಿಂತನು. ವಾನರನ ರೂಪದಲ್ಲಿರುವ ಹನುಮಂತನನ್ನ ಕಂಡು ಸೀತೆಗೆ ಸಂದೇಹ ಉಂಟಾಯಿತು. ನನಗೆ ಗೊತ್ತು, ನೀನು ರಾವಣ, ನನ್ನನ್ನ ಮೋಸಗೊಳಿಸಲು ಅನೇಕ ರೂಪಗಳನ್ನ ನೀನು ತಾಳುತ್ತಿರುವೆ, ನೀನೇನು ಯಶಸ್ವಿಯಾಗುವುದಿಲ್ಲ ಎಂದು ಹನುಮಂತನಿಗೆ ಶಪಿಸುತ್ತಾಳೆ. ಆಗ ನಡೆದ ಘಟನೆಯನ್ನ ಸೀತೆಗೆ ಸವಿವರವಾಗಿ ತಿಳಿಸಿದಾಗ ಹನುಮಂತನು ಶ್ರೀರಾಮನು ಸೀತೆಗೆಂದು ನೀಡಿದ ಉಂಗುರವನ್ನ ಕೈಗೆತ್ತಿಕೊಂಡು ಅವಳಿಗೆ ನೀಡುತ್ತಾನೆ. ನಿಮ್ಮ ರಕ್ಷಣೆಗಾಗಿ ಶ್ರೀರಾಮಚಂದ್ರರ ಸೈನ್ಯವು ಲಂಕಾದತ್ತ ಬರಲು ಸಿದ್ಧವಾಗಿದೆ ಎಂದು ಸೀತೆಗೆ ಹೇಳಿ ಅವಳಿಂದ ಬೀಳ್ಕೊಂಡನು. ಇತ್ತ ಹನುಮಂತನು ನೇರವಾಗಿ ಸಮುದ್ರ ತೀರಕ್ಕೆ ಹಿಂದಿರುಗುವ ಬದಲು ಲಂಕೆಯಲ್ಲಿ ಕೆಲವು ಕೀಟಲೆ ಮಾಡುವ ಯೋಜನೆಯನ್ನ ಯೋಚಿಸಿದನು. ರಾವಣನ ಪಟ್ಟಣದಲ್ಲಿರುವ ಸುಂದರವಾದ ಉದ್ಯಾನವನಗಳೆಲ್ಲ ವಿಲಕ್ಷಣವಾಗಿ ಹಾಳುಗೆಡವುತ್ತಾನೆ. ಹನುಮಂತನ ಉಪಟಳವನ್ನ ತಾಳಲಾರದೆ ಕೊನೆಗೆ ರಾವಣನು ತನ್ನ ಮಗ ಇಂದ್ರಜಿತುವನ್ನ ಕಳಿಸ್ತಾನೆ. ಇಂದ್ರಜಿತ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಇಲ್ಲಿ ಬ್ರಹ್ಮದೇವನನ್ನ ಗೌರವಿಸುವ ಉದ್ದೇಶದಿಂದ ಹನುಮಂತನು ಆ ಅಸ್ತ್ರಕ್ಕೆ ತಾನೇ ಬಂದಿಯಾದನು. ಹನುಮಂತನ ಈ ವಿಲಕ್ಷಣವಾದ ಕೆಲಸದಿಂದ ಕೋಪಗೊಂಡ ರಾವಣನು ತನ್ನ ಸೈನಿಕರಿಗೆ ಹನುಮಂತನ ಬಾಲಕ್ಕೆ ಚಿಂದಿ ಬಟ್ಟೆಗಳನ್ನ ಸುತ್ತಿ ಎಣ್ಣೆಯನ್ನ ಸುರಿದು ಬೆಂಕಿ ಹಚ್ಚುವಂತೆ ಆಜ್ಞೆಯನ್ನ ನೀಡ್ತಾನೆ. ಈ ರೀತಿಯಾಗಿ ಬೆಂಕಿ ಹಚ್ಚಿದ ತಕ್ಷಣ ಹನುಮಂತನು ಪಟ್ಟಣದಲ್ಲೆಲ್ಲ ಹಾರಾಡಿ ಎಲ್ಲಾ ಕಡೆಗಳಿಗೂ ಬೆಂಕಿ ಹಚ್ಚಿ ತಾಗಿಸಿ ಕ್ಷಣಾರ್ಧದಲ್ಲೇ ಭಸ್ಮ ಮಾಡ್ತಾನೆ. ಲಂಕಾದಹನವಾದ ನಂತರ ತನ್ನ ಮೈಗೆ ತಾಗಿದ ಬೆಂಕಿಯ ದಾಹವನ್ನ ತಣ್ಣಗಾಗಿಸಲು ಹನುಮಂತನು ಹಾರಿ ಬಂದು ಸಮುದ್ರದ ಒಳಗೆ ಮುಳುಗ್ತಾನೆ. ಈ ಸಂದರ್ಭದಲ್ಲಿ ಬೆಂಕಿಯ ಭಾರಿ ಉಷ್ಣತೆಯಿಂದಾಗಿ ಹನುಮಂತನ ಬೆವರಿನ ಹನಿಗಳು ಒಂದು ದೈತ್ಯ ಮೀನಿನ ಬಾಯಿಯ ಒಳಗೆ ಸೇರುತ್ತದೆ. ನಂತರದಲ್ಲಿ ಈ ಮೀನು ಗರ್ಭವತಿಯಾಗುತ್ತದೆ. ಅಷ್ಟೇ ಅಲ್ಲ, ಈ ಮೀನನ್ನ ಪಾತಾಳ ಲೋಕದ ರಾಜನಾಗಿದ್ದ ಅಹಿರಾವಣನ ಸೈನಿಕರು ಬೇಟೆಯಾಡ್ತಾರೆ. ನಂತರ ಅದನ್ನ ಆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದರ ಹೊಟ್ಟೆಯನ್ನ ಸೀಳುತ್ತಾರೆ. ಆಗ ಅದರಲ್ಲಿ ಒಂದು ಮಗು ಜನಿಸುತ್ತದೆ. ಆ ಮಗು ಅರ್ಧ ಮನುಷ್ಯ ಮತ್ತು ಅರ್ಧ ಮೀನಿನ ಆಕಾರವನ್ನ ಹೋಲುತ್ತಿತ್ತು.
ಹಾಗಾಗಿ ಆ ಮಗುವಿಗೆ ಮಕರಧ್ವಜ ಎಂದು ನಾಮಕರಣ ಮಾಡ್ತಾರೆ. ಆದರೆ ಈ ಮಕರಧ್ವಜನ ಕಥೆಯು ಮೂಲ ರಾಮಾಯಣದಲ್ಲಿ ಕಂಡುಬರೋದಿಲ್ಲ. ಸ್ಥಳೀಯ ಜಾನಪದ ಕಥೆಗಳಲ್ಲಿ ಇದರ ಬಗ್ಗೆ ವಿವರಿಸಲಾಗಿದೆ. ಹೀಗೆ ಬ್ರಹ್ಮಚಾರಿಯಾಗಿದ್ದ ಹನುಮಂತನಿಗೆ ಮದುವೆಯಾಗಿ ಒಂದು ಮಗು ಕೂಡ ಜನಿಸುತ್ತದೆ ಎಂದು ಈ ಜಾನಪದ ಕಥೆಗಳಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿ ಶ್ರೀ ಸುವರ್ಚಲ ಸಹಿತ ಹನುಮಾನ್ ದೇವಸ್ಥಾನ ಇದೆ. ಇದು ಹನುಮಂತನು ತನ್ನ ಪತ್ನಿಯೊಂದಿಗೆ ನೆಲೆಸಿರುವ ದೇವಾಲಯ. ಈ ದೇವಾಲಯದ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ. ಇಲ್ಲಿ ಹನುಮಂತನ ಪತ್ನಿಯ ದರ್ಶನ ಪಡೆಯಲು ದೂರ ದೂರುಗಳಿಂದ ಜನರು ಬರ್ತಾರೆ. ಈ ದೇವಾಲಯಕ್ಕೆ ಬಂದು ಹನುಮಂತನ ದರ್ಶನ ಪಡೆಯುವುದರಿಂದ ಪತಿ ಪತ್ನಿಯರ ನಡುವಿನ ಅದೆಷ್ಟೋ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಸ್ನೇಹಿತರೆ, ಇದು ಪರಾಶರ ಸಂಹಿತೆಯ ಪ್ರಕಾರ ಮದುವೆಯಾದರೂ ಬ್ರಹ್ಮಚಾರಿಯಾದ ಹನುಮಂತನ ಕತೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.